ಶಿವವಚನ ಕೇಳಿರಿ ಕೇಳಿರಿ ಗುರುವಚನ ಕೇಳಿರಿ ಕೇಳಿರಿ ಶಿವವಚನ ಕೇಳಿರಿ ಕೇಳಿರಿ ಗುರುವಚನ ಪುರಾತರ ವಚನಾನುಭವ ಕೇಳಿ ಬದುಕಿರಯ್ಯ ಕೇಳಿದ ಸದ್ಭಕ್ತರೆಲ್ಲರೂ ಕೃತಾರ್ಥರಪ್ಪರು ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ ಅದೇ ಮುಕ್ತಿ ನೋಡಿರಿ ಅದೇ ಮುಕ್ತಿ ನೋಡಿರಿ ಅದೇ ಮುಕ್ತಿ ನೋಡಿರಿ ಅದೇ ಮುಕ್ತಿ ನೋಡಿರಿ ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ ಉಪದೇಶವಿತ್ತು ಸಲುದಯ್ಯ ತಳವಡುವುದಯ್ಯ ಉಪದೇಶವಿತ್ತು ಸಲುದಯ್ಯ ತಳವಡುವುದಯ್ಯ ಮಹಾಲಿಂಗ ಕಲ್ಲೇಶ್ವರ ಮಹಾಲಿಂಗ ಕಲ್ಲೇಶ್ವರ ಗುರುವಚನ ಪರಾಮುಖಂಗೆ ಗುರುವಚನ ಪರಾಮುಖಂಗೆ ಎಂದೆಂದು ಭವಲಿಂಗರು ನೋಡ 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 ಹಸಿದು ಬಂದ ಗಂಡಂಗೆ ಉಣಲಿಕ್ಕದೆ ಬಡವಾದನೆಂದು ಮರುಗುವ ಸತಿಯ ಸ್ನೇಹದಂತೆ ಬಂದುದ ನರಿಯಳು ಇದ್ದುದ ಸವೆಸಳು ದುಃಖವಿಲ್ಲದ ಅಕ್ಕೆ ಹಗರಣಿಗನ ತೆರನಂತೆ ಕೂಡಲ ಸಂಗಮ ದೇವ. ಭಕ್ತಿ ತೋರಿಕೆಯದಾಗಲಿ ವಾಯುಪಚಾರದ್ದಾಗಲಿ ಆಗಬಾರ್ದು. ಅದು ಹೃದಯದ ಅಂತರಾಳದಿಂದ ಮೂಡಿ ಬರಬೇಕು. ಅಲ್ಲಿ ಕಪಟ, ಮೋಸ, ವಂಚನೆಗೆ ಅವಕಾಶವಿರಬಾರ್ದು. ಒಂದು ವೇಳೆ ಹಾಗಿದ್ದರೆ ಆ ಭಕ್ತಿ ಹೇಗಾಗುತ್ತೆ ಅನ್ನೋದನ್ನು ಲೌಕಿಕ ನಿದರ್ಶನದ ಮೂಲಕ ಬಸವಣ್ಣವರು ವಿವರಿಸಿದ್ದಾರೆ. ಗಂಡ ಪ್ರತಿನಿತ್ಯ ಶ್ರಮವಹಿಸಿ ದುಡಿದು ದಣದು ಮನೆಗೆ ಬರ್ತಾನೆ. ಆಗ ಹೆಂಡತಿಯಾದಂಥವಳು ತನ್ನ ಪತಿಯ ಬರುವಿಕೆಗಾಗಿ ಕಾಯ್ದಿದ್ದು ಅವರ ಕಾಲಿಗೆ ನೀರು ಕೊಟ್ಟು ಒಳಗೆ ಬರ್ತಾನೆ ಅವ್ರಿಗೆ ಬಿಸಿ ಬಿಸಿ ಆಹಾರವನ್ನು ನೀಡಿ ಸಂತೃಪ್ತಿಯಿಂದ ಊಟ ಮಾಡುವಂತೆ ನೋಡಿಕೊಳ್ಬೇಕು. ಆಕೆಯ ಆರೈಕೆಯ ಪರಿಯಿಂದ ಅವನ ಆಯಾಸ ಎಲ್ಲ ನಿವಾರಣೆ ಆಗಬೇಕು. ಇದು ನಿಜವಾದ ಪತಿ ಪತ್ನಿ ಸಂಬಂಧ. ಬದಲಾಗಿ ಅವರಿಗೆ ಕಾಲು ತೊಳ್ಕೊಳ್ಳಿಕ್ಕೆ ನೀರು ಕೊಡದೆ, ಮಾತನಾಡಿಸದೆ, ಹೊಟ್ಟೆ ತುಂಬ ಊಟಕ್ಕಿಡದೆ, ಉದಾಸೀನ ಮಾಡಿ ಅವ್ರು ನಡ್ಕೊಂಡ್ರೆ ಅವರ ದಾಂಪತ್ಯ ಜೀವನ ಸುಖಮಯವಾಗಿರಲಿಕ್ಕೆ, ಸರಸಮಯವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆದರೂ ಅವಳು ತನ್ನ ಮನೆಗೆ ಯಾರಾದರೂ ಬಂದರೆ, ಯಾಕೋ ನನ್ನ ಗಂಡ ಸೊರಗಿ ಹೋಗಿದ್ದಾನೆ, ಮೈಯೆಲ್ಲ ಚಕ್ಕಳೆ ಕಾಣುತ್ತೆ, ಏನೋ ಚಿಂತೆ ಕಾಡುತ್ತೆ, ಏನು ಅಂತ ಬಾಯಿ ಬಿಟ್ಟು ಹೇಳೋದಿಲ್ಲ ಅಂತ ಹೇಳಿ ಮಾತಿನಲ್ಲೇ ಪ್ರೀತಿ ತೋರಿಸಿದರೆ ಬಂದು ಭಾಗ್ಯ ಏನು.
ನಿಜಕ್ಕೂ ಗಂಡನ ಬಗ್ಗೆ ಅವಳು ತೋರುವಂತಹ ಪ್ರೀತಿ ಕೇವಲ ಒಂದು ನಟನೆ ಆಗುತ್ತದೆಯೇ ಹೊರತು ವಾಸ್ತವ ವಾಸ್ತವ ಸತ್ಯ ಆಗೋದಿಲ್ಲ. ರಂಗಭೂಮಿ ಮೇಲೆ ಒಬ್ಬ ಸಾಕ್ಷಾತ್ ಬಸವಣ್ಣನವರ ಹಾಗೆ ಕಂಡು ಬರ್ತಾನೆ ನಮಗೆ. ಅದೇ ರೀತಿಯ ಮಾತುಗಳನ್ನು ಕೂಡ ಅವನು ಆಡ್ತಾನೆ. ನಾಟಕ ಮುಗಿತಾನೆ ಆತ ಬಿಡಿಸಿ ಎತ್ತಾ ಇದ್ದರೆ, ಕಳವು ಮಾಡ್ತಾ ಇದ್ದರೆ, ವಿನಯ ಮತ್ತು ವಿವೇಕವನ್ನು ತೋರದೇ ಇದ್ದರೆ ಅವನು ಬಸವಣ್ಣ ಪಾತ್ರ ಮಾಡಿದ್ದು ಕೇವಲ ನಟನೆ ಆಗ್ತದೇನೆ ಹೊರತು ಬಸವಣ್ಣವರ ಯಾವ ತತ್ವ ಸಿದ್ಧಾಂತಗಳನ್ನು ಆತ ತನ್ನ ಬದುಕಿನಲ್ಲಿ ಅಳವಡಿಸ್ಕೊಂಡಿಲ್ಲ ಅಂತಲೇ ಅರ್ಥ ಆಗುತ್ತೆ. ನಾಟಕದ ಬಸವಣ್ಣನಂತೆ ಸತಿಪತಿ ಸಂಬಂಧ ಅಲ್ಲ. ಶಿವ ಮೆಚ್ಚಬೇಕಾದ್ರೆ ಗಂಡ ಮತ್ತು ಹೆಂಡತಿಯ ನಡುವೆ ಮುಚ್ಚುಮರೆ ಇರಬಾರ್ದು. ಒಬ್ಬರು ಮತ್ತೊಬ್ಬರನ್ನ ಅರ್ಥ ಮಾಡಿಕೊಂಡು ಸಾಮರಸ್ಯದ ಬದುಕನ್ನು ಸಾಗಿಸ್ಬೇಕು. ಹೀಗೆ ಹೇಳುವ ಮೂಲಕ ಭಕ್ತ ಭಗವಂತನ ಸಂಬಂಧ ಹೇಗಿರಬೇಕು ಅನ್ನೋದನ್ನು ತುಂಬ ಮನೋಜ್ಞವಾಗಿ ಈ ವಚನದಲ್ಲಿ ಬಸವಣ್ಣವರು ಸೆರೆ ಹಿಡಿದಿದ್ದಾರೆ. ಅವರು ಮುಂದುವರೆದು ಹೇಳ್ತಾ ಇದ್ದಾರೆ, ಬಂದುದನ್ನು ಅರಿಯಳು ಅಂದರೆ ತನ್ನ ಮನೆಗೆ ಒಬ್ಬ ಜಂಗಮ ಬಂದರೆ ಭಕ್ತ ಆತನನ್ನು ಗೌರವಿಸಬೇಕು. ಆತ ಬಂದ ಉದ್ದೇಶವನ್ನು ತಿಳ್ಕೊಂಡು ಆ ಜಂಗಮನ ಭಾವನೆಗಳಿಗೆ ಅನುಗುಣವಾಗಿ ನಡ್ಕೊಳ್ಬೇಕು. ಜಂಗಮ ಪೂಜೆ ಲಿಂಗ ಪೂಜೆ. ಹಾಗಾಗಿ ಜಂಗಮ ಕೆರೆದಡೆ ಸ್ಥಾವರ ನೆನೆಯಿತ್ತು ಅಂತ ಬಸವಣ್ಣವ್ರು ಹೇಳಿದ್ದಾರೆ. ಕೇವಲ ಸ್ಥಾವರ ಪೂಜೆ ಮಾಡಿದರೆ ಸಾಲದು, ಬದಲಾಗಿ ಜಂಗಮದ ಸಂತೃಪ್ತಿಯೇ ಶಿವನ ಸಂತೃಪ್ತಿ ಅನ್ನುವಂಥ ತತ್ವವನ್ನು ಮನಗಾಣಿಸುವಂಥ ಪ್ರಯತ್ನ ಬಸವಣ್ಣವರ ಅನೇಕ ವಚನಗಳಲ್ಲಿ ವ್ಯಕ್ತವಾಗಿದೆ. ಭಕ್ತ ಕೇವಲ ಸ್ಥಾವರ ಪೂಜಕನಾದರೆ ಪ್ರಯೋಜನ ಇಲ್ಲ. ಹಾಗಾಗಿನೇ ಬಸವಣ್ಣವರು ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ ಅಂತ ಹೇಳಿ ಜಂಗಮದ ಮಹತ್ವವನ್ನು ಮನಗಾಣಿಸಿದ್ದಾರೆ. ಇಲ್ಲಿ ಜಂಗಮ ಅಂತಂದರೆ ಜಾತಿ ಜಂಗಮರಲ್ಲ, ಅಥವಾ ವಂಶ ಪಾರಂಪರ್ಯವಾಗಿ ಬಂದವರು ಅಲ್ಲ. ಬದಲಾಗಿ ಅರಿವು ಆಚಾರ ಒಂದಾಗಿಸಿಕೊಂಡು ಸಮಾಜಮುಖಿ ಸೇವೆಯನ್ನು ಮಾಡುವಂಥ ಸಾತ್ವಿಕ ಜನರು ಅಂತ ಅರ್ಥ. ಅಂಥವರನ್ನು ಗೌರವಿಸಬೇಕಾದ್ದು ಭಕ್ತನ ಕರ್ತವ್ಯ. ಹಾಗೆ ಗೌರವಿಸದೆ ಅವರ ಸತ್ಕಾರ ಮಾಡದೆ ಕೇವಲ ಮಾತಿನಲ್ಲಿ ಜಂಗಮ ಪ್ರೇಮ ತೋರಿದರೆ ಪ್ರಯೋಜನ ಇಲ್ಲ. ತನುವನ್ನು ಗುರುವಿಗೆ, ಮನವನ್ನು ಲಿಂಗಕ್ಕೆ, ಧನವನ್ನು ಜಂಗಮಕ್ಕೆ ಅರ್ಪಿಸಿ ಸೇವೆ ಸಲ್ಲಿಸಬೇಕು ಅನ್ನುವಂಥ ಸಿದ್ಧಾಂತ ಶರಣರದು. ಸಜ್ಜನರನ್ನು ಉದಾಸೀನ ಮಾಡೋವಂಥದ್ದು, ಔಪಚಾರಿಕವಾಗಿ ಮಾತನಾಡಿಸೋದು, ಇದು ಕೇವಲ ತೋರಿಕೆಯ ಭಕ್ತಿ ಅನಿಸಿಕೊಳ್ಳುತ್ತೆ. ದೇವರಿಗೆ ತನ್ನನ್ನು ತಾನು ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳೋದಿದೆಯಲ್ಲ, ಅದೇ ನೈಜ ಭಕ್ತಿ. ಅಲ್ಲಿ ಸಮರ್ಪಣಾ ಭಾವ ಮುಖ್ಯ. ಕಾಟಾಚಾರಕ್ಕಾಗಿ ಪೂಜೆ ಮಾಡೋದು, ಮಂತ್ರ ಹೇಳೋದು ಅವೆಲ್ಲ ಒಂದು ರೀತಿ ಅರ್ಥಹೀನವಾದಂಥ ಕ್ರಿಯೆಗಳು. ಅಂಥ ಕ್ರಿಯೆ ಹೇಗನ್ನಿಸುತ್ತೆ ಅಂದರೆ, ಅವನಿಗೆ ದುಃಖ ಇಲ್ಲದೇ ಇದ್ದರೂ ನಾಟಕದಲ್ಲಿ ಸಂದರ್ಭೋಚಿತವಾಗಿ ದುಃಖ ವ್ಯಕ್ತಪಡಿಸ್ತಾರಲ್ಲ ನಟನಟಿಯರು, ಅಂಥವರ ನಟನೆ ಆಗುತ್ತೆ ಅಷ್ಟೆ. ನಟನೆ ಎಂದೂ ಭಕ್ತಿ ಆಗೋದಿಲ್ಲ. ಈ ನೆಲೆಯಲ್ಲಿ ಭಕ್ತನ ಸ್ಥಿತಿ ಹಸಿದು ಬಂದ ಗಂಡನಿಗೆ ಊಟಕ್ಕಿಡದೆ ಕೇವಲ ಮರುಕ ತೋರುವಂಥ ಪತ್ನಿಯಂತೆ ಅಥವಾ ನಾಟಕದ ವೇಷಧಾರಿಯ ವರ್ತನೆಯಂತೆ ಆಗಬಾರ್ದು ಅನ್ನುವಂಥ ಅರಿವನ್ನು ಬಸವಣ್ಣವರು ಈ ವಚನದಲ್ಲಿ ಮೂಡಿಸಿದ್ದಾರೆ. ಅವರೇ ಮತ್ತೊಂದು ಕಡೆ ಹೇಳೋ ಹಾಗೆ ಭಕ್ತಿ ಅಷ್ಟು ಸುಲಭದ್ದೇನಲ್ಲ. ಅದು ಹೋಗ್ತಾನೂ ಕೊಯ್ಯುತ್ತೆ, ಬರುತ್ತಾನೂ ಕೊಯ್ಯುತ್ತೆ, ಒಂದು ರೀತಿ ಗರಗಸ ಇದ್ದ ಹಾಗೆ. ಈ ನೆಲೆಯಲ್ಲಿ ಭಕ್ತ ತನು ಮನ ಭಾವದಿಂದ ತನ್ನನ್ನು ತಾನು ಗುರು ಲಿಂಗ ಜಂಗಮಕ್ಕೆ ಅರ್ಪಿಸ್ಕೊಂಡಾಗ ಅದು ನಿಜ ಭಕ್ತಿ ಆಗುತ್ತೆ. ಆತ ನಿಜ ಭಕ್ತನಾಗ್ತಾನೆ. ಭಕ್ತಿ ಒಂದು ದಿನ ಮಾಡಿ ಬಿಡೋದಲ್ಲ, ಅದು ವ್ಯಕ್ತಿಯ ಉಸಿರಾಟದಷ್ಟೇ ಮುಖ್ಯ ಆಗಬೇಕು.
ಭಕ್ತಿ ಭಕ್ತನ ನಡಾವಳಿಕೆಯಲ್ಲಿ ವ್ಯಕ್ತವಾಗಬೇಕು. ಅಂದರೆ ಆತ ವಿನಯವಂತನಾಗಿರಬೇಕು, ಇಷ್ಟಲಿಂಗ ನಿಷ್ಠೆಯುಳ್ಳವನಾಗಿರಬೇಕು, ಕಾಯಕಶೀಲನಾಗಿರಬೇಕು, ಗುರುಲಿಂಗ ಜಂಗಮ ಪ್ರೇಮಿಯಾಗಿರಬೇಕು. ಕೇವಲ ಬಾಹ್ಯ ಕ್ರಿಯಾಚರಣೆಗಳಿಂದ ಯಾರೂ ಭಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವರು ತಣ್ಣೀರಿನಲ್ಲೇ ಸ್ನಾನ ಮಾಡಿ, ಮಡಿಬಟ್ಟೆ ಉಟ್ಟು, ಹಣೆ ಮೇಲೆ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ ಧರಿಸಿ, ಬಾಯಲ್ಲಿ ಮಂತ್ರ ಪಠಿಸ್ತಾ ಮನಸ್ಸಿನಲ್ಲಿ ಇವತ್ತು ಯಾರಿಗೆ ಬತ್ತಿ ಇಡಬೇಕು ಅಂತ ದುಶ್ಚಿಂತನೆ ಮಾಡ್ತಾ ಇದ್ದರೆ ಅಂಥವ್ರನ್ನ ಭಕ್ತ ಅಂತ ಹೇಳಲಿಕ್ಕಾಗಲ್ಲ. ಭಕ್ತನ ತನು, ಮನ, ಭಾವ ಮತ್ತು ಬುದ್ಧಿ ಸಹ ಶುದ್ಧವಾಗಿರಬೇಕು. ಅಲ್ಲಿ ಕಲಾವಿದನಂತೆ ಕೇವಲ ನಟನೆ ಮುಖ್ಯವಾಗದೆ ಅದು ಅರಿವು, ಆಚಾರದಿಂದ ಕೂಡಿರಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಬಸವಣ್ಣವರು ತಮ್ಮ ಈ ವಚನದ ಮೂಲಕ ನೀಡಿದ್ದಾರೆ ಅಂತ ಅನಿಸುತ್ತೆ. ಹಸಿದು ಬಂದ ಗಂಡಂಗೆ ಉಣಲಿಕ್ಕದೆ, 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 ಬಡವಾದನೆಂದು ಮರುಗುವ ಸತಿಯ, ಬಡವಾದನೆಂದು ಮರುಗುವ ಸತಿಯ, ಸ್ನೇಹದಂತೆ 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 ಸ್ನೇಹದಂತೆ, ಹಸಿದು ಬಂದ ಗಂಡಂಗೆ ಉಣಲಿಕ್ಕದೆ, ಹಸಿದು ಬಂದ ಗಂಡಂಗೆ ಉಣಲಿಕ್ಕದೆ, ಹಸಿದು ಬಂದ ಗಂಡಂಗೆ ಉಣಲಿಕ್ಕದೆ. ಬಂದುದ ನರಿಗಳು ಕಿತ್ತುದ ಸರಿಸಳು, ಬಂದುದ ನರಿಗಳು ಕಿತ್ತುದ ಸರಿಸಳು, ದುಃಖವಿಲ್ಲದ ಅಕ್ಕೆ ಹಗರಣಿಗನ ತೆರನಂತೆ, ದುಃಖವಿಲ್ಲದ ಅಕ್ಕೆ ಹಗರಣಿಗನ ತೆರನಂತೆ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಹಸಿದು ಬಂದ ಗಂಡಂಗೆ ಉಣಲಿಕ್ಕದೆ, ಹಸಿದು ಬಂದ ಗಂಡಂಗೆ ಉಣಲಿಕ್ಕದೆ, ಬಡವಾದನೆಂದು ಮರುಗುವ ಸತಿಯ, ಬಡವಾದನೆಂದು ಮರುಗುವ ಸತಿಯ, ಸ್ನೇಹದಂತೆ 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 ಸ್ನೇಹದಂತೆ, ಬಂದುದ ನರಿಗಳು ಕಿತ್ತುದ ಸವೆಸಳು, ದುಃಖವಿಲ್ಲದ ಅಕ್ಕೆ ಹಗರಣಿಗನ ತೆರನಂತೆ, ದುಃಖವಿಲ್ಲದ ಅಕ್ಕೆ ಹಗರಣಿಗನ ತೆರನಂತೆ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ
ಬನ್ನಿ ಕೇಳ ಬನ್ನಿ ವಚನ ಸಂದೇಶ, ಕೇಳ ಬನ್ನಿ ವಚನ ಸಂದೇಶ. ಬಸವಾದಿ ಶರಣರ ಜೀವನ ಸಂದೇಶ, ಬಸವಾದಿ ಶರಣರ ಜೀವನ ಸಂದೇಶ. ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ, ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ. ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ.